ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಸೂಪರ್. ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗ್ ಎದ್ದ ತಕ್ಷಣ ಸೊ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದು ಫ್ರೆಂಡ್ಸ್, ಯಾಕಂದರೆ ಸಂಡೇ ಅಲ್ವಾ, ಮಕ್ಕಳದೇನು ಇನ್ನು ಸ್ಕೂಲಿಗೆ ಹೋಗಬೇಕು, ಬೇಗ ಬೇಗ ಎದ್ದು ಟಿಫನ್ ಮಾಡಬೇಕು, ಈ ಥರದ್ದು ತಲೆನೋವು ಏನಿರಲ್ಲ. ಒಂಥರ ಭಾನುವಾರ ಅಂದರೆ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಒಂದು 7:15 7:45 ಆಗಿತ್ತು. ಆವಾಗ ಎದ್ದು ನಾವು ಬಿಸಿನೀರು ಕುಡಿದು ಶೆಡ್ಯೂಲ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಮಾತಾಡಿ ಎದ್ದೇಳೋದ್ರೊಳಗಡೆ ಹತ್ತತ್ರ 9 ಗಂಟೆ ಆದಮೇಲೆ ಎದ್ದು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ, ಇನ್ನು ಹೊಟ್ಟೆ ಚುರುಕನ್ನತ್ತೆ, ತಿಂಡಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ. ಬಟ್ ನಮ್ಗೆ ಹೆಂಗೆ ಗೊತ್ತಾ, ಸಂಡೇ ಆಯಿತು ಅಂತಂದರೆ ತಿಂಡಿಗೆ ಬೇಕು ನಾನ್ ವೆಜ್, ಹಾಗೆ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ರಾತ್ರಿ ಸಾಧ್ಯ ಆದಷ್ಟು ಪಾತ್ರೆಗಳೆಲ್ಲ ತೊಳೆದಿದ್ದೆ, ಬಟ್ ಡೀಪ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅದೊಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಮಾಡ್ತೀನಿ. ಜಯಂತ್ ಹೇಳಿದೆ ಚಿಕನ್ ತೊಗೊಂಬ ಹೋಗಿ ಅಂತ ಹೇಳಿ, ನಾನು ಎಲ್ಲ ಮಾಡ್ಕೊತೀನಿ ಅಂತ. ಸೊ ಹಾಡಿಟ್ಟು ನಾವು ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಹಾಡು ಪ್ಲೇ ಆಯಿತು ನಮ್ಮ ಮನೇಲಿ ಅಂತಂದರೆ ಕೆಲಸಗಳು ಸ್ಟಾರ್ಟ್ ಆಯಿತು ಅಂತ ಅರ್ಥ. ನನಗದೇನೋ ಅಭ್ಯಾಸ ಆಗಿಬಿಟ್ಟಿದೆ. ಹಾಡು ಕೇಳ್ಕೊಂಡು ಮಾಡೋದ್ರಲ್ಲಿ ಎಂಥ ಒಳ್ಳೆ ಮಜಾ ಆಗುತ್ತಾ. ಆ್ಯಕ್ಚುಲಿ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ ಫ್ರೆಂಡ್ಸ್. ಅದರಲ್ಲೂ ಮೇನಾಗಿ ನಾವು ಮನೆ ಕೆಲಸ ಮಾಡೋದ್ರ ಜೊತೆಲಿ ಅಡುಗೆ ಮಾಡೋವಾಗ ನಮ್ಮ ತಲೆಯಲ್ಲಿ ಏನು ಯೋಚನೆಗಳು ಓಡ್ತಿರುತ್ತೆ, ಯಾವ ಭಾವನೆ ಹೋಗ್ತಿರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಅಂತೆ. ಸೊ ಅದು ಕೂಡ ನಾನು ಕೇಳಿದ್ದೆ ಸುಮಾರು ದಿನಗಳ ಹಿಂದೆಯೇ. ಅವತ್ತಿಂದ ಒಂದು ಸ್ವಲ್ಪ ಚೇಂಜ್ ಆದೆ. ಹಾಗಾಗಿ ಅಡುಗೆ ಮಾಡುವಾಗ ಮಾತ್ರ ತಲೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ, ಏನೇ ಜಗಳ ಆಗಿದ್ರು, ಏನೇ ಮನಸ್ತಾಪ ಇದ್ರೂ ಅದೆಲ್ಲ ಸೈಡ್ಗಿಟ್ಟು ಏನಾದರೂ ಒಂದು ಗ್ರ್ಯಾಟಿಟ್ಯೂಡ್ ವಿಚಾರನೋ ಅಥವಾ ಒಳ್ಳೆ ವಿಚಾರನೋ, ಪಾಸಿಟಿವ್ ಆಗಿರುವಂಥದ್ದು ಖುಷಿ ವಿಚಾರನೋ, ಅಥವಾ ನಿಮ್ಮ ಹಿಂದ್ಗಡೆ ಯಾವುದಾದ್ರೂ ಒಂದು ಮೈಲ್ಡ್ ಆಗಿರುವಂಥ ಮ್ಯೂಸಿಕ್, ನಿಮ್ಗೆ ಇಷ್ಟ ಆಗಿರುವಂಥ ಹಾಡನ್ನು ಹಾಕ್ಕೊಂಡು ಅಡುಗೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತಂತೆ. ಟ್ರೈ ಮಾಡಿ ಡೆಫಿನೆಟ್ಲಿ. ಈ ಥರದ್ದು ನನಗೇನೇನೆಲ್ಲ ಗೊತ್ತೋ ಅದನ್ನು ಕೂಡ ಖಂಡಿತ ಶೇರ್ ಮಾಡ್ತಾ ಇರ್ತೀನಿ. ಮೇ ಬಿ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಸೊ ಇನ್ ದ ಪಾಯಿಂಟ್ ನನ್ನ ವಿಚಾರ ಏನು ಅಂತಂದರೆ, ಮನುಷ್ಯ ದೇಹನೇ ಅವನ ಆಸ್ತಿ ಅಷ್ಟೇ. ಅದನ್ನು ಹೆಂಗೆ ಗ್ರೋತ್ ಕಡೆ ಕರ್ಕೊಂಡು ಹೋಗ್ತಾರೋ ಆ ಥರ ನಮ್ಮದು ಲೈಫ್ ಕೂಡ ಗ್ರೋತ್ ಕಡೆನೇ ಕರ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಥಾಟ್ ಪ್ರೊಸೆಸ್. ಇನ್ನು ಇವತ್ತಿನ ವ್ಲಾಗಲ್ಲಿ ತುಂಬ ವಿಚಾರಗಳು ಶೇರ್ ಮಾಡ್ಕೊತೀನಿ. ಬಟ್ ಆದರೆ ಎಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟ್, ನೀವು ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಹೇಳಬೇಕು ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ದೆನ್ ನಾನು ನಿಮಗೆ ಇದೇ ರೀತಿ ಲಾಗ್ಸ್ ಮೂಲಕ ಆನ್ಸರ್ ಮಾಡ್ತಾ ಹೋಗ್ತೀನಿ. ಇನ್ನು ನನ್ನ ಮನೆ ಕೆಲಸಗಳು ಮಾಡ್ಕೊತ ನಿಮಗೆಲ್ಲದಕ್ಕೂ ಉತ್ತರ ಕೊಡೋದಂತರೂ ದಿನ ಇದ್ದಿದ್ದೆ ಅಲ್ವಾ. ಆದರೆ ಇವತ್ತು ನೀವು ಲಾಸ್ಟ್ ಟೈಮ್ ಎಲ್ಲ ಕೇಳ್ತಾ ಇದ್ರಲ್ಲ, ಸೊ ದಿವ್ಯಾ ನಿಮಗೆ ಥೈರಾಯ್ಡ್ ಏನಾಯಿತು ಆ್ಯಂಡ್ ವೆಯ್ಟ್ ಎಷ್ಟಿದ್ದೀರಾ ಅಂತ ಸುಮಾರು ಆಲ್ರೆಡಿ ಲಾಸ್ಟ್ 3 ಲಾಗ್ಸಿಂದನೂ ಆ ಒಂದು ಬರ್ತಾನೆ ಇದೆ ಕಮೆಂಟ್ ಅನ್ನೋದು. ಹೌದು, ನಿಮಗೆಲ್ಲ ಗೊತ್ತಿದ್ದಂಗೆ ನಾನು 25 mg ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೆ. ನನಗೆ ನಮ್ಮ ಪಾಪು ಹುಟ್ಟಿದಾದ್ಮೇಲೆ 3 ತಿಂಗಳಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಗಿದ್ದು. ಸೊ ಅವಾಗ ತೋರಿಸಿದಾಗ ನನಗೆ ಫಸ್ಟು ಎಷ್ಟು ಅಂದರೆ 50 mg ಕೊಟ್ಟಿದ್ರು. ಅಲ್ಲಿಂದ ನಾನು 3 ತಿಂಗಳಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ 25 mg ಕೊಟ್ಟಿದ್ರು. ಆ್ಯಂಡ್ 4 ಮಂತ್ಸಲ್ಲಿ ನಾನು ನಾರ್ಮಲ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಸಿಕ್ಕಂಥ ಅಡ್ವೈಸ್ ಏನು ಅಂದರೆ, ನಾರ್ಮಲ್ ಮಾಡಿಕೊಂಡ್ರು ಕೂಡ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೋಬೇಕು, ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಹಾಗೆ ಹಿಂಗೆ ಅಂತೇಳಿ. ಬಟ್ ನನಗೆ ಹೇಳಬೇಕು ಅಂದರೆ, ಯಾವಾಗ ನನಗೆ ಥೈರಾಯ್ಡ್ ಇದೆ ಅಂತ ಕನ್ಫರ್ಮ್ ಆಯಿತು, ಸೊ ಆವಾಗಲೇ ಮೆಂಟಲಿ ಫಿಕ್ಸ್ ಆಗಿದ್ದು ಏನಂತಂದರೆ, ನನಗೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ, ಅದರಲ್ಲೂ ನನಗೆ ಹೆಲ್ತನ್ನು ಈ ಥರ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತೇಳಿ. ಸೊ ಆವಾಗಲೇ ಫಿಕ್ಸ್ ಆಗಿದ್ದು. ನೀವು ಯಾರಾದರೂ ಹಳೆ ಲಾಗ್ಸ್ ನೋಡ್ತಾ ಇದ್ರಿ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಬಾಣಂತನದಲ್ಲಿ ಆಲ್ಮೋಸ್ಟ್ 4 ತಿಂಗಳಲ್ಲೇ ವರ್ಕೌಟ್ ಮತ್ತು ಯೋಗ, ಮೇನ್ಲಿ ಯೋಗ, ಮೆಡಿಟೇಷನ್ ಇದೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ ಲೈಫ್ ಸ್ಟೈಲಲ್ಲಿ ಮಾಡಿಫಿಕೇಷನ್ ಮಾಡಿದ್ರೆ ಮಾತ್ರ ಥೈರಾಯ್ಡ್ ಆಗಿರ್ಬೋದು, ನಮಗೆ ಲೈಫ್ ಸ್ಟೈಲ್ ಡಿಸೀಸಸ್ ಏನು ಬರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗತ್ತೆ ಅಂತ ಗೊತ್ತಾಗಿದ್ದು. ಅವತ್ತಿಂದ ಇಲ್ಲಿವರೆಗೂ ನನಗೆ ಅದೆಲ್ಲದೂ ಕೂಡ ಕನೆಕ್ಟಿವಿಟಿ ಆಗೇ ಇದೆ. ಇನ್ನು ಇವಾಗಿನ ಮಟ್ಟಿಗೆ ಕೇಳಿದ್ರೆ, ನೀವೆಲ್ಲ ಆಲ್ರೆಡಿ ಲಾಗ್ಸ್ ಮತ್ತು ಪೋಸ್ಟ್ಗಳು, ರೀಲ್ಸ್ ಎಲ್ಲ ನೋಡ್ತಾ ಇದ್ದೀರಿ. ತುಂಬ ಜನ ಕೇಳ್ತಿರ್ತಾರೆ, ದಿವ್ಯ ನಿಮಗೆ 3 ಮಕ್ಕಳಂದ್ರೂ ನಂಬೋದಕ್ಕಾಗಲ್ಲ, ನಿಮ್ಮ ಬಾಡಿ ಫಿಟ್ ಇದೆ, ನೀವು ತುಂಬ ಸ್ಲಿಮ್ ಇದ್ದೀರಾ ಮತ್ತು ಚೆನ್ನಾಗಿ ಅನ್ನಿಸ್ತಿದ್ದೀರಾ, ಸೊ ಮುಂಚೆಗಿಂತ ಈಗ ಚೆನ್ನಾಗಿ ಅನ್ನಿಸ್ತಿದ್ದೀರಾ ಹೆಂಗೆ ಅಂತೇಳಿ. ಸೊ ನಾನು ಮೇಯ್ನಾಗಿ ಡಯಟ್ ಅದು ಇದು ಯಾವುದೂ ಇಲ್ಲ ಫ್ರೆಂಡ್ಸ್. ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಬಟ್ ತುಂಬ ಕಡಿಮೆ ನಾನು ಊಟ ಮಾಡೋದು. ಲಘು ಆಹಾರನ ಫಾಲೋ ಮಾಡ್ತೀನಿ ಜಾಸ್ತಿ. ಹಾಗೆ ತಿನ್ನಬೇಕು ಹಿಂಗೆ ತಿನ್ನಬೇಕು ಅನ್ನೋ ರೂಲ್ಸ್ ಕೂಡ ಹಾಕೊಂಡಿರಲ್ಲ. ನಾನು ಏನೇ ತಿಂದರೂ ಕೂಡ ನನಗೆ ಅದು ಇಡಿಸ್ಬೇಕು, ನನ್ನ ಮನಸ್ಸಿಗೆ ಫಸ್ಟು ನನಗೆ ಚೆನ್ನಾಗಿ ಅನ್ನಿಸ್ಬೇಕು. ಅದರ್ವೈಸ್ ಆಮೇಲೆ ನನ್ನ ಹೊಟ್ಟೆಗೆ ಚೆನ್ನಾಗಿ ಅನ್ನಿಸ್ಬೇಕು. ಅದಾದಮೇಲೆ ನನಗೆ ಸಾಕು ಅಂತ ಅನ್ಸಿದ್ರೆ ಸಾಕು. ಸೊ ಒಂದೇನಾದರೂ ಹೊಟ್ಟೆ ತುಂಬಿದೆ ಅಂತಂದಾಗ ಇನ್ನೊಂದು ತಿನ್ನೋದಕ್ಕೂ ಕೂಡ ನನಗೊಂದಷ್ಟು ಟೈಮ್ ಬೇಕು. ಅದರ್ವೈಸ್ ಎಲ್ಲದೂ ಕೂಡ ಬಾಯಿಗೆ ಹಾಕಲ್ಲ. ಅದರಲ್ಲೂ ಮೇನಾಗಿ ಜಂಕ್ ಫುಡ್ ಕಟ್ ಮಾಡಿದೆ, ಅತಿಯಾಗಿ ಸ್ವೀಟ್ಸ್ ತಿನ್ನೋದು ಕಟ್ ಮಾಡಿದೆ, ಮತ್ತು ತೀರಾ ಆಯಿಲಿ ಫುಡ್ ಆಗಿರ್ಬೋದು, ಒಟ್ಟಿನಲ್ಲಿ ಅನ್ಹೆಲ್ತಿ ಅನ್ನೋದೇನತ್ತೆ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ನಾನು ಕಡಿಮೆ ಮಾಡ್ತಾ ಬಂದೆ. ಈವನ್ ವಾರದಲ್ಲಿ 1 ಸರಿನೋ ಹಬ್ಬಬ್ಬಾ ಅಂದರೆ 2 ಸರಿನೋ ನಾನು ರೇರ್ಲಿ ತಿನ್ನೋದು ಇತ್ತೀಚೆಗೆ. ಸೊ ಹಾಗೆ ಮೆಂಟಲಿ ಫಿಕ್ಸ್ ಮಾಡಿಕೊಂಡೆ. ಫಸ್ಟ್ ನಾನು ಏನೇ ಮಾಡಿದ್ರು ಕೂಡ ಮೈಂಡಿಗೆ ತೊಗೊತೀನಿ. ಅದಾದಮೇಲೆ ಅದೇನೋ ಗೊತ್ತಿಲ್ಲ, ರೋಟೀನ್ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿಯೇ ನಾನು ಹೇಳೋದು ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಅಂತ. ತುಂಬ ಜನರು ಏನು ಮಾಡ್ತಿರ್ತಾರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಪರ್ಟಿಕ್ಯುಲರಾಗಿ ನಾನು ಈ ಫುಡ್ನ ತಿನ್ನಲ್ಲ, ನಾನು ಈ ಥರ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ನಿಮ್ಗೊಂದು ವಿಚಾರ ಗೊತ್ತಾ, ಮನುಷ್ಯನ ಮೆದುಳಿಗೆ ಇದು ಟ್ರಿಗರ್ ಆಗುವಂಥದ್ದು ಏನಂದರೆ,
ಯಾವುದನ್ನು ತಿನ್ನಬಾರ್ದು ಯಾವುದನ್ನು ಮಾಡಬಾರ್ದು ಅಂತೇಳಿ ನಮ್ಮ ಎದುರುಗಡೆ ಇರೋಂಥ ವ್ಯಕ್ತಿ ನಮ್ಗೆ ಹೇಳ್ತಾರೆ, ನಮಗೆ ಬೇಕಂತ ಅವಾಗ ಆಸೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕಟ್ನಿಟ್ ಮಾಡಬೇಡ ಅಂತ ಅನ್ನೋದ್ರ ಬದಲು ಯಾವಾಗಾದರೂ ಒಮ್ಮೆ ಮಾಡ್ಬೋದು ಅಂತ ಮನಸ್ಸಿಗೆ ತಗೊಂಡು ನೋಡಿ, ಆ ವಿಚಾರ ನಮಗೆ ಹಗೂರವಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ಥರ ಎಲ್ಲ ಮಾಡಿಕೊಂಡು ಫುಡ್ ವಿಚಾರದಲ್ಲಿ ಚೇಂಜ್ ಆದೆ. ದೆನ್ ಇನ್ನು ಫಿಸಿಕಲ್ ವರ್ಕೌಟ್ ಅಂತೂ ಕಂಪಲ್ಸರಿ. ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ ನಾನು 5 ಕಂಟಿನ್ಯೂಸ್ ಮಾಡಿ ಎದ್ದೇಳ್ತೀನಿ. 5ಕ್ಕಿಂತ ಜಾಸ್ತಿ ಕೂಡ ಮಾಡಿದ್ದೀನಿ ಸಮಟೈಮ್ಸ್. ಬಟ್ ನಾನೇನು ಅನ್ಕೊತೀನಿ, ಎಲ್ಲರೂ ಥರನೇ ನಾನು ಕೂಡ ಸ್ವಲ್ಪ ಲೇಸಿ ಅಲ್ವಾ. ದಿವ್ಯಾ 11 ಮಾಡೋದಕ್ಕೆ ಸ್ವಲ್ಪ ಭಾರ ಅನಿಸುತ್ತೆ ಅಂತಂದಾಗ, ದಿವ್ಯಾ ಅಟ್ಲೀಸ್ಟ್ 5 ಮಾಡಲೇಬೇಕು ನೀನು ಅಂತ ಹೇಳಿ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊತೀನಿ. ಇನ್ನು ಆಸನಗಳು ಮಾಡ್ತೀನಿ, ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು. ಸೊ ಮೇಯ್ನಾಗಿ ಥೈರಾಯ್ಡ್ ಆಗಿರ್ಬೋದು ಅಥವಾ ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿ ಬರುವಂಥ ಕೆಲವೊಂದಷ್ಟು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಆಗೋದೇ ಸ್ಟ್ರೆಸ್ಸಿಂದ. ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅದು ಇದು ಫುಡ್ ಸಿಸ್ಟಮ್ ಈ ಥರದ್ದೆಲ್ಲ. ಸೊ ನಮಗೆ ಏನಾಗಿದೆ, ಯಾಕಾಯಿತು, ಯಾವುದರಿಂದ ಸರಿ ಹೋಗುತ್ತೆ ಅಂತ ತಿಳ್ಕೊಂಬಿಟ್ರೆ ಅದನ್ನು ಮಾಡೋದಕ್ಕೆ ತಡ ಮಾಡಬಾರ್ದು. ಸೊ ಆ ಥರ ಮಾಡಿಕೊಂಡು ನಾನು ನನ್ನ ರೋಟೀನ್ಸ್ ಎಲ್ಲ ನೀಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡೋದು ಕಲಿತೆ. ಅಲ್ಲಿಂದ ಥೈರಾಯ್ಡ್ ಯಾವಾಗ ನಾರ್ಮಲ್ ಮಾಡಿಕೊಂಡೆ, ಅಲ್ಲಿಂದ 2 ಸರಿ ಚೆಕ್ ಮಾಡಿಸಿದ್ರು ಕೂಡ ನನ್ನ ಥೈರಾಯ್ಡ್ ಲೆವೆಲ್ ಬಂದರು 2.3, 2.5 ಹಿಂಗೆ ಇತ್ತು. ತುಂಬ ಖುಷಿ ಆಯಿತು. ಇನ್ನು ಈಗಲೂ ಕೂಡ ನನಗೆ ತುಂಬ ಖುಷಿ ಆಗುವಂಥದ್ದು ಏನಂತಂದರೆ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಇದೆ. ಮತ್ತು ಎಲ್ಲರೂ ನನಗೆ ನೋಡಿರೋರೆಲ್ಲ ಏನು ಹೇಳ್ತಿದ್ರು ಅಂದರೆ, ಕುತ್ತಿಗೆ ಭಾಗ ಸ್ವಲ್ಪ ದಪ್ಪ ಕಾಣುತ್ತಿದ್ದೀವ್ಯಾ, ನಿಮಗೆ ಥೈರಾಯ್ಡ್ ಇರ್ಬೋದು ಹಾಗೆ ಹಿಂಗೆ ಅಂತೇಳಿ. ನಾನು ಕೂಡ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಈ ಒಪಿನಿಯನ್ಸ್ ತೊಗೊಂಡು ನಾವು ಏನಾಗ್ತೀವಿ ಅಂತಂದರೆ ತುಂಬ ರಾಂಗಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ಇಲ್ಲ, ನನಗೆ ಆ್ಯಕ್ಚುಲಿ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಅದು ಕೂಡ ತಣ್ಣಗಿರೋದು ತಿಂದರೆ ಮತ್ತು ಹಾಳಾಗಿರೋಂಥ ಫುಡ್ ತಿಂದರೆ. ಇದನ್ನು ಕೂಡ ನಾನು ಕಂಡಿಡ್ಕೊಂಡೆ. ಅಲ್ಲಿಂದ ಕೋಲ್ಡ್ ಐಟಮ್ಸ್ ಕಂಪ್ಲೀಟ್ ಆಗಿಬಿಟ್ಟೆ. ಈವನ್ ನಾನು ಇವತ್ತಿನವರೆಗೂ ತಣ್ಣಗಿರೋ ಜ್ಯೂಸ್ ಯಾರಾದರೂ ಕೊಟ್ಟರೆ ಕುಡಿಯಲ್ಲ, ಮನೇಲೂ ಕೂಡ ಕುಡಿಯಲ್ಲ. ಫ್ರಿಜ್ ಇದೆ ಅಂತಂದ್ರೂ ಒಂದು ದಿನ ಒಂದು ಐಸ್ ಮಾಡ್ಕೊಂಡಿಲ್ಲ, ಒಂದು ಏನೋ ಕೋಲ್ಡ್ ಆಗಿರುವಂಥ ನೀರನ್ನು ನಾನು ಯೂಸ್ ಮಾಡಲ್ಲ. ಬೇಕಿದ್ರೆ ವಾಮ್ ವಾಟರ್ ಯೂಸ್ ಮಾಡ್ತೀನಿ. ಅದರ್ವೈಸ್ ಕೋಲ್ಡ್ ವಾಟರ್ಸ್ ಇದೆಲ್ಲ ಕಂಪ್ಲೀಟ್ ಅವಾಯ್ಡ್. ಮತ್ತು ನನಗೇನು ಇಷ್ಟ ಆಗಲ್ಲ, ನನಗೇನು ಪ್ರಾಬ್ಲಮ್ ಆಗುತ್ತೆ ಅದು ಯಾವುದು ಕೂಡ ನಾನು ಮುಟ್ಟೋದಕ್ಕೆ ಹೋಗಲಿಲ್ಲ. ಸೊ ಈ ಥರದ್ದು ಬ್ಯಾಲೆನ್ಸ್ ಮಾಡಿಕೊಂಡೆ. ನಾರ್ಮಲ್ ಇರುತ್ತೆ. ನಾರ್ಮಲಿ ಇವಾಗ ನಂದು ವಾಯ್ಸ್ ಓವರ್ ಕೊಡುವಾಗೆಲ್ಲ ಪಿಚ್ ಜಾಸ್ತಿ ಬರುತ್ತೆ ವಾಯ್ಸ್. ಹಾಗಾಗಿ ನನ್ನ ವಾಯ್ಸ್ ಏನಾಗುತ್ತೆ ಅಂದರೆ ಗಂಟ್ಲು ಭಾಗ ಸ್ವಲ್ಪ ಲೈಟಾಗಿ, ತುಂಬ ಅಲ್ಲ, ಏನು ಕಂಪೇರಿಸನ್ ಟು ಅದರ್ಸ್ ನನಗೆ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ. ಆದರೆ ಹಳೆಯ ಫೋಟೋಸ್ ನೋಡಿದಾಗ ಇನ್ನೂ ಮಕ್ಕಳೇ ಆಗಿಲ್ಲ. ಅವಾಗಿನ ಫೋಟೋ ನೋಡಿದಾಗ ಕೂಡ ನಂದು ಹೀಗೆ ಇರೋದ್ರಿಂದ ನಾನು ಅವಾಗ ಅಂದ್ಕೊಂಡಿದ್ದೇನೆಂದರೆ, ಓಕೆ ನನ್ನ ಬಾಡಿ ಹೀಗೆ ಇರೋದು, ನಾನು ಸುಮ್ಮನೆ ಒಪಿನಿಯನ್ಸ್ಗೆಲ್ಲ ತಲೆ ಕೆಡಿಸ್ಕೊಂಡು ಈ ಥರದ್ದೆಲ್ಲ ಅನ್ಕೋಬಾರ್ದು ಅಂತೇಳಿ ಆವಾಗಿಂದ ಮೆಂಟಲಿ ಫಿಕ್ಸ್ ಆಗಿದ್ದಕ್ಕೆ ಇವತ್ತು ಗಂಟ್ಲು ಕೂಡ ಚೆನ್ನಾಗಿದೆ, ಮೈಂಡ್ ಕೂಡ ಚೆನ್ನಾಗಿದೆ, ಈವನ್ ಆರೋಗ್ಯ ಕೂಡ ತುಂಬ ಚೆನ್ನಾಗಿದೆ. ತುಂಬ ಬೇಗ ಹೀಲ್ ಆಗ್ತೀನಿ. ಆ್ಯಂಡ್ ಮೆಂಟಲಿ ಸ್ಟ್ರೆಸ್ ಇದ್ದರೂ ಕೂಡ ಅದರಿಂದ ಬೇಗ ಕಮ್ಬ್ಯಾಕ್ ಆಗ್ತೀನಿ. ಆ್ಯಂಡ್ ಯಾವುದೇ ಒಂದು ವಿಚಾರ ಆದರೂ ಕೂಡ ಕ್ಲಾರಿಟಿ ತೊಗೊತೀನಿ. ಡಿಸಿಷನ್ಸ್ ಆಗಿರ್ಬೋದು, ಇಷ್ಟ ಅನ್ನೋವಂಥ ವಿಚಾರಗಳಲ್ಲಾಗಿರ್ಬೋದು ತುಂಬ ಕ್ಲಾರಿಟಿ ಇದೆ ಅವಾಗಿಗಿಂತ ಇವಾಗ. ಸೊ ಲೈಫ್ ಜರ್ನಿ ಹೆಂಗೆ ಹೋಯ್ತು ಅಂತಂದರೆ, ನಮ್ಮ ಹತ್ರ ಏನು ಕಳ್ಕೊಂಡಿದ್ದೀವಿ ಅಥವಾ ಏನು ಕಡಿಮೆ ಆಗಿದೆ, ಅದು ಯಾಕೆ ಕಡಿಮೆ ಆಯಿತು ಅಂತ ಹುಡ್ಕೋದಕ್ಕೆ ಹೊರಟು ಬಿಟ್ವಿ ಅಂದರೆ ಪ್ರತಿಯೊಂದೂ ಸಿಗುತ್ತೆ ಅಂತ ಅಂತಾರಲ್ಲ, ಹಂಗಾಯಿತು ಫ್ರೆಂಡ್ಸ್ ನನ್ನ ಲೈಫ್. ಈ ಒಂದು 2 ಇಯರ್ಸಲ್ಲಿ ಏನೋ ಪಡೆಯೋದಕ್ಕಂತ ಫೈಟ್ ಮಾಡೋದಕ್ಕೆ ಅಂತ ಬಂದೆ. ನನಗೇನು ಗೊತ್ತಿಲ್ಲ ಅದನ್ನು ತಿಳ್ಕೊಬೇಕು ಅಂತ ಹೇಳಿ ಅದ್ರ ತಿಳ್ಕೊಳ್ಳೋ ಹಿಂದೆ ಹೋದೆ. ಆ್ಯಂಡ್ ಲೈಫ್ ಬೆಟರ್ ಮಾಡ್ಕೋಬೇಕು ಅಂತ ಕೂಡ ಫೈಟ್ ಮಾಡಿದೆ. ಅದೆಲ್ಲದ್ರ ನಡುವೆ ಕೊನೆಯದಾಗಿ ಯೋಚನೆ ಮಾಡಿದ್ರೆ, ಓಕೆ ನಾನೇನೇನು ಯೋಚನೆ ಮಾಡಿದೆ, ನನಗೇನು ಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲದು ಕೂಡ ಬಂದಿದೆ ಆ್ಯಂಡ್ ಸಿಗ್ತಾ ಇದೆ, ಸಿಗಬೇಕು ಇನ್ನೂ. ಯಾಕಂದರೆ ಪ್ರತಿದಿನ ಒಂದು ಹೋರಾಟನೇ ಅಲ್ವಾ. ಇವತ್ತಿಗೆ ಸಿಕ್ಕಿದೆ ಅಂತ ಕೂತ್ಕೊಂಡ್ರೆ ನಾಳೆಗೆ ಸಿಗಲ್ಲ. ಸೊ ಹಾಗೆ ಲೈಫ್ ಲೀಡ್ ಆಗ್ತಾ ಇದೆ. ನಾನು ಕೂಡ ಆರೋಗ್ಯವಾಗಿದ್ದೀನಿ, ಮಾನಸಿಕವಾಗಿ, ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ. ಸೊ ಫೈನಾನ್ಷಿಯಲಿ ಓಕೆ ಫ್ರೆಂಡ್ಸ್, ಫೈನಾನ್ಷಿಯಲಿ ಇನ್ನೂ ಬೆಟರ್ ಆಗಿಲ್ಲ, ಬೆಟರ್ ಆಗಬೇಕು. ಅದಕ್ಕಂತಾನೆ ಇಷ್ಟೆಲ್ಲ ಲೈಫ್ ಅಲ್ವಾ. ಎಲ್ರಿಗೂ ಒಂದೊಂಥರ ಕಷ್ಟ ಇರುತ್ತೆ, ಎಲ್ರಿಗೂ ಒಂದೊಂಥರ ಏನು ಭಾರ ಇರುತ್ತೆ. ಇವಾಗ ಅಂತಾರಲ್ಲ, ಇರುವೆ ಭಾರ ಇರುವೆಗೆ, ಆನೆ ಭಾರ ಆನೆಗೆ, ಆ ಥರ ಇರುತ್ತೆ ಲೈಫ್. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಜಾಸ್ತಿ ಟೆನ್ಷನ್ ಕೂಡ ತೊಗೋಬಾರ್ದು. ನಾವು ಹಿಂಗೇನಾದರೂ ತೀರಾ ತಲೆನೋವು, ತೀರಾ ಸ್ಟ್ರೆಸ್ ಅನ್ಸಿದ್ರೆ ಟೇಕ್ ಅ ಬ್ರೇಕ್ ಅಷ್ಟೇ. ಸಿಂಪಲಾಗಿ ಬ್ರೇಕ್ ತೊಗೊಂಡ್ಬಿಡ್ತೀನಿ. ನಾನು ಇಡೀ ದಿನಗಂಟ್ಲೆಲ್ಲ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀನಿ ಈ ಥರ ವಿಚಾರದಲ್ಲಿ. ಹಾಗಾಗಿ ಇಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕಾಗತ್ತೆ. ಅದರ್ವೈಸ್ ಎಲ್ಲಾಗುತ್ತೆ. ನಾನು ಕೂಡ ಸಾಮಾನ್ಯ ಮನುಷ್ಯಳಲ್ವಾ, ಸಾಮಾನ್ಯದಲ್ಲೇ ಸಾಮಾನ್ಯ ಮನುಷ್ಯಳು. ಸೊ ಇನ್ನು ನಿಮ್ಮ ಜೊತೆ ಮಾತಾಡ್ಕೊತ ಮನೆ ಕೆಲಸ ಎಲ್ಲ ಆಯಿತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಒಂದು ಕಡೆ ಚಿಕನ್ಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಬಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಬಿರಿಯಾನಿ ಮಾಡಬೇಕಂತ ಇಷ್ಟ ಆಗಿದೆ ಇವತ್ತು. ತುಂಬ ದಿನ ಆಯಿತು ನಾನು ಮಾಡೋ ಬಿರಿಯಾನಿ ತಿನ್ನಬೇಕು ಅಂತ. ಬಟ್ ಆದರೆ ಬಿರಿಯಾನಿಲಿ ಪೀಸ್ ಹಾಕಬೇಡ ಅಂತ ಜಗಳ ತೆಗೆದುಬಿಟ್ರು ನಮ್ಮ ಜಯಂತ್. ಯಾಕಂದರೆ ರುಚಿ ಸಿಗಲ್ವಂತೆ ಅವ್ರಿಗೆ ಪೀಸ್ದೆಲ್ಲ. ಸೊ ಅದಕ್ಕೆ ಒಂದು ಸೈಡ್ ಲೈಟಾಗಿ ಸಾಂಬಾರು ಥರನೂ ಗ್ರೇವಿ ಥರನೂ ಆಗಬೇಕು, ಇನ್ನೊಂದು ಕಡೆ ಕುಷ್ಕ ರೈಸ್ ಮಾಡ್ಕೊಳ್ಳೋಣ ಅಂದರೆ ಲೈಕ್ ಬಿರಿಯಾನಿ ಥರನೇ, ಬಟ್ ಅದ್ರ ಪೀಸ್ ಹಾಕೋದು ಬೇಡ ಅಂತೇಳಿ ಅದಕ್ಕಿನ್ನೂ ಜೋಡಿಸ್ಕೊಂಡು ಎಲ್ಲದು ನೀಟಾಗಿ ಅಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮುಂದೆ ಏನೇನೆಲ್ಲ ಬೇಕು ಏನೇನೆಲ್ಲ ಅಂತೇಳಿ. ಸೊ ಅದನ್ನ ಇಟ್ಕೊಂಡು ಇನ್ನು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡೋದು. ನನಗೆ ನಾನು ಮಾಡೋ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದಕ್ಕೆ ಪಲಾವ್ ಎಲೆ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಡ್ತಿದ್ದೆ ಬಿಫೋರೇ. ಇವಾಗ ನನ್ನ ಮಕ್ಳೇನು ಮಾಡ್ತಿದ್ರು ಅಂತಂದರೆ, ಸೊ ಅದು ತಿನ್ನೋವಾಗ ಬಾಯಿ ಸಿಗುತ್ತಲ್ಲ, ಅಮ್ಮ ಇದೇನಿದು ಅಂತೇಳಿ ಒಂಥರ ಮಾಡ್ಕೊತಾರೆ. ಆ್ಯಕ್ಚುಲಿ
ಅದು ಮಸಾಲೆಗಳು ಸಿಕ್ಕರೆ ನಮಗೆ ತಿನ್ನೋಕ್ಕಾಗಲ್ಲ, ಇನ್ನು ಅವ್ರು ಹೆಂಗೆ ತಿಂತಾರೆ ಅಂತೇಳಿ ಇವತ್ತೇನೂ ಹಾಕಿಲ್ಲ. ಅದ್ರ ಬದಲು ಗರಂ ಮಸಾಲ ಹಾಕಿದ್ರೆ ಆಯ್ತು ಬಿಡು ಅಂತ. ಇನ್ನು ಮಜ್ಜಿಗೆಗೆ ಹಾಕಬೇಕು ಅಂತೇಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ, ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಅದು ಕೂಡ ಹಾಕ್ತಾ ಇದ್ದೀನಿ. ಸೊ ನಾರ್ಮಲಿ ನಾವು ಮನೇಲೂ ಕೂಡ ರೆಡಿ ಮಾಡಿದ್ರೆ ಅದೇ ಪೇಸ್ಟನ್ನು ರೆಡಿ ಮಾಡೋದು. ಇನ್ನೇನು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಸೊ ಅದೊಂದು ಸ್ವಲ್ಪ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ದೆನ್ ಖಾರ ಪುಡಿ, ಚಿಕನ್ ಮಸಾಲ ಇದೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಮೇಲ್ಗಡೆ ತೀರೋ ಥರ. ಅದಾದಮೇಲೆ ಇನ್ನು ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೊಸರಂತರೂ ಮಸ್ಟ್ ಆ್ಯಂಡ್ ಶುಡ್ ಫ್ರೆಂಡ್ಸ್. ನಮಗೆ ಈ ಪಲಾವ್ ಆಗಿರ್ಬೋದು, ಬಿರಿಯಾನಿ ರೈಸ್ ಆಗಿರ್ಬೋದು, ಸೊ ಇದನ್ನೇನಾದರೂ ಮಾಡ್ಕೊತಾ ಇದ್ದೀವಿ ಅಂತಂದರೆ ಮೊಸರಂತರೂ ಕಂಪಲ್ಸರಿ ಇರಬೇಕು. ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿವರೆಗೂ ಯಾರಾದರೂ ಮೊಸರು ಆ್ಯಡ್ ಮಾಡಿಲ್ಲ ಅಂತಂದರೆ ಒಂದ್ಸರಿ ಮೊಸರು ಆ್ಯಡ್ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ನಾನು ತುಂಬ ರೆಸಿಪೀಸ್ಗಳನ್ನ ಏನು ಟ್ರೈ ಮಾಡಲ್ಲ ಫ್ರೆಂಡ್ಸ್, ಬಟ್ ಕೆಲವೊಂದು ಮಾಡ್ತೀನಿ. ಈ ಥರ ಚಿಕನ್ ಗ್ರೇವಿ ಕೂಡ ಮೊಸರು ಆ್ಯಡ್ ಮಾಡ್ತೀನಿ, ಅದೊಂದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತೀನಿ, ಅದಂತೂ ಸಖತ್ ಇಷ್ಟ. ಸೊ ಇನ್ನು ಗ್ರೀನ್ ಚಿಲ್ಲಿ ಚಿಕನ್ ಜೊತೆ ದೋಸೆ ಇದ್ಬಿಟ್ರೆ ಅಂತೂ ಮಸ್ತ್ ಕಾಂಬಿನೇಷನ್. ಆ ಥರದ್ದೆಲ್ಲ ಟ್ರೈ ಮಾಡ್ತಿರ್ತೀನಿ. ಸಾಧ್ಯ ಆದರೆ ಅಪ್ಕಮಿಂಗ್ ನೆಕ್ಸ್ಟ್ ವ್ಲಾಗ್ಸಲ್ಲಿ ಸ್ವಲ್ಪ ಸಾಧ್ಯ ಆದಷ್ಟು ನನ್ನ ಮಕ್ಕಳಿಗೆ ಏನು ಟಿಫನ್ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತೀನಿ. ಸೊ ಅದೆಲ್ಲದೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ನಾನೇನು ಪರ್ಫೆಕ್ಟ್ ಅಲ್ಲ, ಬಟ್ ನಾನು ಕೂಡ ಕಲಿತೀನಿ ಆ್ಯಂಡ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಇನ್ನು ಅಕ್ಕಿ ಎಲ್ಲ ತೊಳೆದು ಬಿರಿಯಾನಿಗೆ ಹಾಕ್ತಾ ಇರೋದು. ಸೊ ಏನಂತಂದರೆ 2 ಲೋಟ ಹಾಕ್ತಾ ಇರೋದು. ಯಾಕೆಂದರೆ ನಮಗೆ ಪ್ಲಸ್ ಅಮ್ಮಂಗೆ ಕೊಟ್ಟು ಕಳಿಸ್ಬಿಟ್ರೆ ಓಕೆ, ಅವರು ಕೂಡ ತಿಂತಾರೆ ಬೆಳಗ್ಗೆಗೆ ಅಂತೇಳಿ. ಯಾಕಂದರೆ ನಮ್ಮ ಮನೇಲಿ ನಾನ್ ವೆಜ್ ಸಂಡೇ ಬಂತು ಅಂದರೆ ಮಾರ್ನಿಂಗ್, ಅವ್ರ ಮನೇಲಿ ಮಧ್ಯಾಹ್ನ ಅಥವಾ ಸಂಜೆ. ಸೊ ಅದು ರಾತ್ರಿಗೂ ಕೂಡ ಕ್ಯಾರಿ ಆಗಿಬಿಡುತ್ತೆ. ಅದಕ್ಕಂತಲೇ ಬೆಳಗ್ಗೆ ಹೆಂಗೂ ನಾವು ಮಾಡ್ತಿರ್ತೀವಲ್ಲ, ಸೊ ಮಾಡಿ ಒಂದು ಹೊತ್ತಿಗೆ ಕೊಟ್ಟು ಕಳಿಸ್ಬಿಟ್ರೆ ಆಯಿತು ಅಂತ ಹೇಳಿ ಅವ್ರಿಗೂ ಸೇರಿ ಮಾಡ್ತಾ ಇರ್ತೀನಿ. ಇನ್ನು ನೀರು ಹಾಕಿ 2 ವಿಷಲ್ ಬರಬೇಕು ಅಂತ ಹೇಳಿಬಿಟ್ಟು ನಾನು ಹೊರಡಬೇಕು. ಇನ್ನು ಯಾಕೆಂದರೆ ಮಕ್ಕಳು ಆರಾಮಾಗಿ ಎದ್ದಿದ್ದಾರೆ. ಸೊ ಎದ್ದು ಸುಮ್ಮನೆ ಸೈಲೆಂಟಾಗಿ ಹೊರಗೆ ಬಂದು ಟಿ ವಿ ನೋಡ್ಕೊಂತ ಕೂತಿದ್ದಾರೆ. ಆಲ್ರೆಡಿ ನಂದು ಕೆಲಸ ಎಲ್ಲ ಅರ್ಧ ಮುಗ್ದೇ ಹೋಗಿದೆ. ಇನ್ನು ಮಕ್ಕಳು ಎದ್ದು ಬಂದು ಸೀದಾ ಸೋಫಾ ಮೇಲೆ ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ ಟಿ ವಿ ನೋಡ್ತಿದ್ದಾರೆ. ಅವ್ರಿಗೆ ಜಯಂತ್ ಏನು ಮಾಡ್ತಿದ್ದಾರೆ ಅಂದರೆ ಚಿಚ್ಚಿ ತಿನ್ನಿಸ್ತಿದ್ದಾರೆ. ಸೊ ಚಿಚ್ಚಿ ಅಂದರೆ ಸಖತ್ ಇಷ್ಟ ಅವ್ರಿಗೆ. ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿರ್ತೀವಲ್ಲ, ಅದು ತುಂಬ ಇಷ್ಟ. ಇವನ್ ನನಗೂ ಅಷ್ಟೇ ಫ್ರೆಂಡ್ಸ್. ನಾನೊಂದು 10 ಪೀಸ್ ತಿಂತೀನಿ ಅಂತಂದರೆ 5 ಪೀಸು ಅರಿಶಿನ ಪುಡಿ ಮತ್ತು ಎಣ್ಣೆ ಉಪ್ಪು ಹಾಕಿ ಬಾಡಿಸಿರ್ತೀವಲ್ಲ, ಅದೇ ಪೀಸ್ ತಿಂದಿರ್ತೀನಿ. ಅದರ್ವೈಸ್ ಬೇರೆ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಜಯಂತ್ ಆಲ್ರೆಡಿ ನೋಡಿ ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ಅವ್ರದ್ದು ಕೂಡ ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ನಾವು ಸ್ಟಾರ್ಟ್ ಮಾಡಿರೋಂಥ ಹೊಸ ಬಿಸ್ನೆಸ್ಗೆ ಆಲ್ರೆಡಿ ಕಲ್ಗಳು ತುಂಬಾ ಹೋರಾಡ್ತಾ ಇದೆ. ತುಂಬ ಅಡ್ಡಿ ಆತಂಕಗಳು ಕೂಡ ಬರ್ತಾ ಇದೆ. ಏನು ಎಂತ ಅಂತೆಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾಕೆಂದರೆ ಇನ್ನೊಂದಷ್ಟು ವಿಚಾರಗಳು ಪೆಂಡಿಂಗ್ ಇದೆ. ಸೊ ಪೂರ್ತಿಯಾಗಿ ಹೇಳಿದ್ರೆ ಆಯಿತು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಜಯಂತ್ ಏನು ಮಾಡ್ತಿದ್ದಾರೆ ಅಂದರೆ ಬಟ್ಟೆ ಎಲ್ಲ ತೆಗೆದಾಕ್ತಿದ್ದಾರೆ. ಆಲ್ರೆಡಿ ಅವರು ಹೊರಗಡೆ ಹೋಗಿ ಬಂದಿದ್ದಾಯಿತು. ಇದು ಬಂದು ಮಧ್ಯಾಹ್ನ ಶೂಟ್. ನಾನೇನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಅರ್ಜೆಂಟ್ ಎಡಿಟ್ಸ್ ಇದೆ, ಕೂತ್ಕೊಂಡ್ಬಿಟ್ಟಿದ್ದೆ ಎಡಿಟ್ಸ್ ಎಲ್ಲ ಮಾಡೋದಕ್ಕೆ. ಮಕ್ಕಳಿಗೂ ಏನು ಸ್ನಾನ ಇಲ್ಲ, ಆರಾಮಾಗಿ ಆಟ ಆಡ್ರಿ, ಹೆಂಗೂ ಊಟ ಮಾಡಿದ್ದೀರಿ, ಮಧ್ಯಾಹ್ನಕ್ಕೆ ನಿಮಗೆಲ್ಲ ಸ್ನಾನ ಮಾಡಿಸ್ತೀನಿ. ಸೊ ದೆನ್ ನಾವು ಹೊರಗಡೆ ಹೋಗೋಣ ಅಂತ ಹೇಳಿದ್ದಕ್ಕೆ ಫುಲ್ ಆಟ ಆಡ್ತಿದ್ದಾರೆ, ಹೆಂಗಿದಾರೋ ಹಾಗೆ. ಇನ್ನು ನಾನು ಈ ಥರ ನಂದು ಎಡಿಟ್ಸ್ ಎಲ್ಲ ಇದೆ ಅಂತ ಹೇಳಿ ಸಪ್ರೇಟಾಗಿ ಟೈಮ್ ತೊಗೊಂಡು ಕೂತ್ಕೊಂಡ್ಬಿಟ್ರೆ ಜಯಂತ್ ನೋಡ್ಕೊತಾರೆ. ನನಗೆ ಯಾವುದೇ ರೀತಿಯಾಗಿ ಚಿಂತೆ ಇಲ್ಲ. ಅವರು ಅಷ್ಟೇ, ನನ್ನ ಮಕ್ಕಳು ಕೂಡ ಈವನ್ ನನಗೆ ಡಿಸ್ಟರ್ಬ್ ಕೂಡ ಮಾಡಲ್ಲ, ಅಷ್ಟು ಚೆನ್ನಾಗಿ ಒಂದು ಸಪೋರ್ಟಿವ್ನೆಸ್ ಆಗಿರ್ತಾರೆ. ಇನ್ನು ಹೊರಗಡೆ ಕಬ್ನಾಲ್ ಬಂತು ಅಂತ ಹೇಳಿ ಕಬ್ನಾಲ್ ಹಠ ಮಾಡಿಸ್ಕೊಂಡು ತಂದು ಕುಡಿತಾ ಇದ್ದಾರೆ. ಅವ್ರು 4 ಜನನು ಕುಡಿದು ನನಗೂ ಕೂಡ ತೆಗೆದಿಟ್ಟಿದ್ರು. ನಾನು ಅದಾದ್ಮೇಲೆ ಬಂದು ಕುಡಿದಿದ್ದು. ಸೊ ಇನ್ನು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಬೇಸಿಗೆ ಬಂತಲ್ಲ, ಮನೆ ಹತ್ರ ಕಬ್ಬಿನ ಹಾಲಿನ ಗಾಡಿ ಹೋಗೋ ಆಗಿಲ್ಲ. 50 ರೂಪಾಯಿ ಇಟ್ಕೊಂಡು ಚೊಂಬಿಡ್ಕೊಂಡು ಓಡೋಗ್ತಿರ್ತಾರೆ ಇವರಿಬ್ಬರು. ಇದು ಚಿಕ್ಕವರಿದ್ದಾಗಿಂದ ಆಗಿರುವಂಥ ಅಭ್ಯಾಸ. ಇಲ್ಲಿ ನೋಡಿ ಫ್ರೆಂಡ್ಸ್, ಚೆಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಶೂಟ್ ಮಾಡುವಾಗ ಆ್ಯಕ್ಚುಲಿ ನಾನು ಇರಲೇ ಇಲ್ಲ. ನಾನು ಒಳಗಡೆ ರೂಮಲ್ಲಿ ಹೋಗಿ ವಾಯ್ಸ್ ಓವರೆಲ್ಲ ಕೊಡೋದೆಲ್ಲ ಮಾಡ್ಕೊತಾ ಇದ್ದೆ. ನಮ್ಮ ಚೋಟು ಮೋಟು ಆ್ಯಕ್ಚುಲಿ ನೋಡೋದಕ್ಕಷ್ಟು ಸಣ್ಣೋಳು. ಇನ್ನು ಉಳ್ಕಿರೋ ಕೆಲಸ ಎಲ್ಲ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೇ ಕೆಲಸ ಮಾಡೋದು ನಮ್ಮ ಮಿಂಚು ಆ್ಯಕ್ಚುಲಿ. ಸೊ ಇನ್ನು ಅಪ್ಪ ಮಕ್ಕಳು ಫುಲ್ಲು ಎಂಜಾಯ್ ಮಾಡಿಕೊಂಡು ಚೆಸ್ ಮಾಡಿಕೊಂಡು ಕಬ್ನಾಲ್ ಕೊಡೋದು ನನಗೂ ಕೂಡ ಇಟ್ಟಿದ್ರು. ಇನ್ನು ಮಕ್ಕಳಿಗೆ ಫ್ರೆಶ್ ಅಪ್ ಮಾಡಿಕೊಂಡು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಏನು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅಲ್ಲಿಗೆ ಹೋಗೋದಷ್ಟೇ ಬಾಕಿ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಪೂರ್ತಿ ಕೆಲಸ ಮಾಡ್ಕೊಂಡ್ವಿ. ಮಿಟ್ಟು ಆಫ್ ಮಾಡಿಬಿಟ್ಟು ಮಧ್ಯಾಹ್ನ ಪೂರ್ತಿ ಕೆಲಸ, ನಂದು ಎಡಿಟ್ಸು ಅದು ಇದೆಲ್ಲ ತಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಮಧ್ಯಾಹ್ನ ಏನು ಶೂಟ್ ಮಾಡಲಿಲ್ಲ. ಆ್ಯಂಡ್ ಇವಾಗ ಈವ್ನಿಂಗ್ 6:30 ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಿ ತುಂಬ ಹೊತ್ತಾಯಿತು, ರೆಡಿ ಆಗಿರಲಿಲ್ಲ. ಆ್ಯಂಡ್ ಇವಾಗ ಹೋಗಿ ರೆಡಿಯಾಗಿ ಬಂದು ಡ್ರೆಸ್ಅಪ್ ಆಗಿ ಬಂದಿದ್ದೀನಿ. ಯಾಕಂದರೆ ವಿಶಾಲ್ ಮಾರ್ಟ್ಗೆ ಹೋಗ್ಬೇಕಂತೆ. ಜಯಂತ್ ಕೆಲವೊಂದಷ್ಟು ಐಟಮ್ಸ್ಗಳನ್ನ ಶಾಪಿಂಗ್ ಮಾಡೋದಿದೆ ಅವ್ರಿಗೋಸ್ಕರ. ಸೊ ನಾಳೆ ಒಂದು ಸ್ವಲ್ಪ ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ಹೋಗಬೇಕು ಅಂದಿದ್ದಕ್ಕೆ ರೆಡಿ ಆಗಿದ್ದೀವಿ. ನಾನು ಅಷ್ಟೇ ಅಲ್ಲ, ಚಿಟ್ಟಿ, ಮಿಟ್ಟು, ಮಿಂಚು ಅಷ್ಟರು ರೆಡಿನೇ. ಬಟ್ ಮಿಂಚು ಮಲ್ಕೊಂಡ್ಬಿಟ್ಲು, ಅವ್ರದ್ದು ಮಲ್ಕೊಳ್ಳೋ ಟೈಮ್ ಇವಾಗ. ಸೊ ಮಲ್ಕೊಂಡ್ಬಿಟ್ಲು. ಹೆಬ್ಬಿಸ್ಕೊಂಡು ಹೋಗೋದಾ ಅಥವಾ ಅಮ್ಮರ ಮನೆ ಬಿಟ್ಟು ಹೋಗೋದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗೋದಂತರೂ ಗ್ಯಾರಂಟಿ. ಹೊರಡ್ತಾ ಇದ್ದೀವಿ. ಸೊ ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ. ಓ ಮೈ ಗಾಡ್, ಹೀರೋಯಿನ್. ಯಾರಮ್ಮ ನೀನು? ಹೀರೋಯಿನ್ನು. ಈ ಕಡೆ ಬಾ.
ಸಣ್ಣದ ಬ್ಯಾಗ್ ಸಿಕ್ಕೈತಾ? ಏನು ನಿನ್ನ ಹೆಸರು? ಹಾಂ, ಧೃತಿ. ಅಲ್ಲಮ್ಮ, ನಿನ್ಗೆ ಯಾರು ಹೇಳಿದ್ರು ರೆಡಿ ಆಗೋಕ್ಕೆ? ನಾವು ಅಜ್ಜಿ ಮನೆಗಿರಮ್ಮ, ಅವಳು ಲಿಫ್ಟಿಗೆ ಹಚ್ಕೊಂಡಿದ್ದಾಳಂತೆ. ಓ ಮೈ ಗಾಡ್. ಸರಿ, ಅಜ್ಜಿ ಮನೆಗಿರು, ನಾವು ಹೋಗಿ ಶಾಪಿಂಗ್ ಮುಗಿಸ್ಕೊಂಬರ್ತೀವಿ. ಯಾಕೆ 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 ನಾನು ಹಂಗೆ ಚಿಟ್ಟಿ ಹೆಂಗಂದ? ಹೌದಾ? ಮತ್ತೆ ನೀನು ಇಲ್ಲೇ ಇರು, ಏನು ಮಾಡ್ತೀಯ ಬಂದಲ್ಲಿ? ಬರ್ತೀಯಾ? ಮತ್ತೆ ಏನು ಕೇಳಬಾರ್ದಲ್ಲಿ. ಏನು? ಹೌದಾ? ಮತ್ತೇನು ಬೇಕು? ಬೇರೇನು ಬೇಡ. ಏನು ಬೇಕು? ಓ, ಡಾಕ್ಟರ್ ಸಾಮಾನು ಅಷ್ಟೇ ಬೇಕು. ಸರಿ. ನೇಪಾಜಿ ಏನು ತಗೊಳಕ್ಕೆ ಹೋಗ್ತಾ ಇತ್ತು ಮತ್ತೆ? ಗೊತ್ತಿಲ್ಲ. ಮುಂದಕ್ಕೆ ಬಾ ಇಲ್ಲಿ. ನಿಂದು ದೊಡ್ಡೊಳದಾಗ ಏನಾಗ್ತೀಯಾ? ಗೀತಾ ಮ್ಯಾಮ್ ಆಗ್ತೀಯಾ? ಸರಿ, ಹೋಗೋಣ. ಚಲೋ, ಚಿಟ್ಟಿ ಕರಿ ನಡಿ. ಫುಲ್ ಹ್ಯಾಪಿ. ಅವ್ರಿಗಂತೂ ಎಲ್ಲಿಗಾದ್ರೂ ಹೊರಡ್ತೀವಿ ಅಂತ ಅಂದ್ಬಿಟ್ರೆ ಹೇರ್ಸ್ ಎಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್. ಮತ್ತೆ ಗ್ರೋತ್ ಮಾಡ್ಬೇಕು ಚೆನ್ನಾಗಿ. ಚಲೋ, ಮಿಂಚು ಎತ್ಕೊಂಡು ಹೊರಡ್ಬೇಕೀಗ, ಬನ್ನಿ. ಆ್ಯಂಡ್ ಇದು ಬಂದು ವಿಶಾಲ್ ಮಾರ್ಟಲ್ಲಿ ನಮ್ಮ ಜಯಂತಿಗೆ ಏನು ಬೇಕು ಅದಷ್ಟನ್ನೇ ಸ್ವಲ್ಪ ಅಂದರೆ ಲೈಟಾಗಿ ತೊಗೊಂಡ್ರು. ಇನ್ನು ನಮ್ಮನ್ನು ಬಿಟ್ಟರೆ ನಾವು ದುಡ್ಡೆಲ್ಲ ಹಾಳು ಮಾಡ್ತೀವಿ ಅಂತ ಗೊತ್ತು. ನಾನು ಅಷ್ಟರ ಮಟ್ಟಿಗೆ ಏನು ಹಾಳು ಮಾಡಲ್ಲ ಫ್ರೆಂಡ್ಸ್, ಅಗತ್ಯ ಇದ್ದರೆ ಮಾತ್ರ ತೊಗೊತೀನಿ. ಬಟ್ ಏನು ಮಾಡೋದು, ಅಲ್ಲಿ ಎಲ್ಲ ನೋಡ್ತಾ ಇದ್ದರೆ ಎಲ್ಲದೂ ತೊಗೋಬೇಕು ಅಂತ ಅನಿಸುತ್ತೆ. ನಮ್ಮ ಚಿಟ್ಟಿ ಚಿಕ್ಕವನಿದ್ದಾಗ ನಾನು ಆ್ಯಕ್ಚುಲಿ ಈ ಮಾರ್ಟಿಗೆ ಬರ್ತಿದ್ದಿದ್ದು, ಬಂದು ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ತಿದ್ದೆ ಅಂದರೆ ಇತ್ತೀಚೆಗೆ ಅದೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಆದರೆ ಮತ್ತೆ ಹೋಗಿ ಅಗೇನ್ ಶಾಪಿಂಗ್ ಮಾಡೋದು ಅದು ಇದೆಲ್ಲ ಮಾಡೋಣ. ಬಟ್ ಅಲ್ಲಿ ಇದ್ದಷ್ಟು ಟೈಮ್ ಕೂಡ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಗೊತ್ತಾ. ಹಾಗಾಗಿ ನಾನು ಹಂಗೆ ಹೋಗಲ್ಲ. ಈವನ್ ಹೋದರೆ ನನ್ನ ಕೈಯಲ್ಲಿ ದುಡ್ಡು ಇರಬೇಕು. ಸೊ ಖರ್ಚು ಕೂಡ ಮಾಡಿರ್ಬೇಕು ನಾನು, ಹಾಗಿದ್ದರೆ ಮಾತ್ರ ಹೋಗ್ತೀನಿ. ಇನ್ನು ಅನ್ನೆಸೆಸರಿ ಖರ್ಚಂತರೂ ನನಗೆ ಮಾಡೋಕ್ಕಾಗಲ್ಲ, ಒಂಥರ ಹೊಟ್ಟೆ ಹಿಂಡುತ್ತೆ. ಯಾಕಂದರೆ ಕಷ್ಟಪಟ್ಟು ದುಡಿತೀವಲ್ಲ. ನೀಡಿತ್ತು ಅಂತಂದರೆ ಖಂಡಿತ ತೊಗೋಬೇಕು, ಇಲ್ಲ ಅಂತಂದರೆ ನನ್ನ ಕೈಲಾಗಲ್ಲ. ಇನ್ನು ನಂದೊಂದು ತೇರಿ ಕೂಡ ಇದೆ, ಏನಂತಂದರೆ ನಾವು ಯಾವಾಗಾದರೂ ದುಡ್ಡು ಏನಾದರೂ ಖರ್ಚು ಮಾಡ್ತೀವಲ್ಲ, ಸೊ ಅದ್ರ ಹಿಂದ್ಗಡೆ ಇರುವಂಥ ಭಾವನೆನೇ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ ಅಲ್ವಾ. ಮಾರ್ಕ್ ಹೋಗಿ ಸ್ವಲ್ಪ ಕೆಲವೊಂದಷ್ಟು ಚಿಕ್ಕ ಪುಟ್ಟ ವಸ್ತುಗಳು ತಂದ್ಕೊಂಡ್ವಿ. ಜಯಂತಿಗೆ ಏನು ಬೇಕಿತ್ತು ಅದು ಒಂದು ವಸ್ತು ಸಿಕ್ತು, ಇನ್ನೊಂದು ವಸ್ತು ಸಿಗಲಿಲ್ಲ, ಹಿಡ್ಕೊಂಡು ಹೋಗಿದ್ದಾರೆ. ಇಟ್ಟು ಬಂದ್ಯಾ? ಹೋಗು, ಜಿಜ್ಜಿ ಹತ್ರ ಇಟ್ಬಾ. ಜಿಜ್ಜಿ ಚಿಪ್ಸ್ ಬೇಕು ಅವಳಿಗೆ. ಸೊ ಇವರು ಅಷ್ಟೇ ತಿಂಡಿ ಗಿಂಡಿ ಎಲ್ಲ ತಂದ್ಕೊಂಡ್ರು. ಇಲ್ಲಿ ನೋಡಿ, ಸೊ ಸೀದಾ ವಿಶಾಲ್ ಮಾರ್ಟಿಂದ ಬಂದು ಬಿಸ್ಕೆಟ್ ಎಲ್ಲ ತಿನ್ಕೊತ ಟಿ ವಿ ನೋಡ್ಕೊತ ಕೂತಿದ್ದಾರೆ. ಆ ಟಿ ವಿಲಿ ಸಮೇತ ಬಿಡ್ದಿರೋ ಶಾರ್ಟ್ಸ್ ನೋಡ್ತಾರೆ. ಸೊ ನಮಗಂತೂ ಈ ಶಾರ್ಟ್ಸ್ ಹಿಂಸೆ ಏನಪ್ಪ ಅಂತ ಅನ್ಸ್ಬಿಟ್ಟಿದೆ. ನಾವೇನೇ ಇದ್ರು ಫುಲ್ ಟೈಮ್ ಬ್ಲಾಗರಲ್ಲ, ಹಾಗಾಗಿ. ಇನ್ನು ಏನಂತಂದರೆ ಅಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸುಮ್ಮನೆ ಅವ್ರ ಮುಂದೆ ಕ್ಯಾಮ್ರಾ ತೆಗೆದು ಆಮೇಲೆ ಮೇಡಮ್ ಇದನ್ನೆಲ್ಲ ಬೇಡ, ಕ್ಲೋಸ್ ಮಾಡ್ಕೊಂಬಿಡಿ ಅಂತಂದರೆ ಒಂಥರ ಆಗುತ್ತೆ ಅಂತ ಹೇಳಿ ಫಸ್ಟೇ ಹೋಗಿ ನಾನು ಕೇಳಿದೆ. ಏನಂತಂದರೆ ಸರ್ ಲಾಗಿಂಗ್ ಎಲ್ಲ ಮಾಡ್ಕೋಬೋದು ಅಂತೇಳಿ. ನೋ ಪರ್ಮಿಷನ್ ಮೇಡಮ್ ಅಂದರು. ಓಕೆ, ಇಟ್ಸ್ ಓಕೆ ಅಂತ ಹೇಳಿ ಅಲ್ಲಿ ಏನೂ ಶೂಟ್ ಮಾಡಲಿಲ್ಲ ನಾನು. ಸೊ ಇನ್ನು ಇವಾಗ ಬಂದು ಕುತ್ಕೊಂಡಿದ್ದೀನಿ. ಕುತ್ಕೊಂಡು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೋ ಮೈಂಡ್ ಬ್ಲ್ಯಾಂಕ್ ಆಗಿದೆ ಸೀರಿಯಸ್ಲಿ. ಸಮ್ ರೀಸನ್ಸಿಂದ ಕೆಲವೊಮ್ಮೆ ಹೆಂಗಾಗುತ್ತೆ ಅಂತಂದರೆ ಫುಲ್ ಮೈಂಡ್ ಬ್ಲ್ಯಾಂಕ್ ಅನ್ನಿಸ್ತಾ ಇರುತ್ತೆ ನನಗೆ. ನಾನು ಅವಾಗ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ ಕಂಪ್ಲೀಟ್ ಶಟ್ ಡೌನ್ ಆಗ್ತೀನಿ ಫ್ರೆಂಡ್ಸ್. ಇವಾಗೂ ಅಷ್ಟೇ ರೀಸನ್ ಇದೆ. ಏನು ರೀಸನ್ ಅಂತ ಕೇಳ್ಬಿಡಿ. ಬಟ್ ಯಾಕೋ ಸ್ವಲ್ಪ ಮೈಂಡ್ ಕಂಪ್ಲೀಟ್ ಡಲ್ ಅನ್ನಿಸ್ತಾ ಇದೆ. ಇವಾಗ ನಾನು ಏನು ಪ್ರಾಡಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕಾಗಲ್ಲ. ಟೇಕ್ ಅ ಡೀಪ್ ಬ್ರೀತ್. ಆ್ಯಂಡ್ ಈ ಥರದ್ದು ಆದಾಗೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಓಕೆ, ಸ್ವಿಚ್ ಆಫ್ ಆಗಿಬಿಡ್ತೀನಿ. ನಾನೆಲ್ಲ ವರ್ಕ್ಸ್ ಕೂಡ ಸ್ಟಾಪ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಫೋನ್ಸ್ ಕೂಡ ಆಫ್ ಮಾಡಿ ಆರಾಮ್ಸೆ ಬುಕ್ ಓದೋದು ಅಥವಾ ಮನೆ ಕೆಲಸ ಮಾಡೋದು ಮಾಡ್ತೀನಿ. ಆವಾಗ ಫ್ರೀ ಅನಿಸುತ್ತೆ. ಇವಾಗ ಅದನ್ನೇ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡಬೇಕು. ಆ್ಯಂಡ್ ಬೆಸ್ಟ್ ಥಿಂಗ್ ಏನು ಗೊತ್ತಾ, ಎಲ್ಲದಕ್ಕಿಂತ ಬೆಸ್ಟ್ ಥಿಂಗ್ ನನಗೇನಂತಂದರೆ ಸುಮ್ಮನೆ ಹಾಡು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಹೆಂಗೂ ಪಾತ್ರೆ ಸ್ವಲ್ಪ ಇದೆ, ಪಾತ್ರೆ ತೊಳ್ಕೊತ ಇನ್ನು ನನ್ನ ಪಾಡಿ ನಾನು ಹಾಡು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹೆಂಗೂ ಬೆಳಗ್ಗೆ ಡೀಪ್ ಕ್ಲೀನ್ ಮಾಡಿದ್ದೆ, ಎಲ್ಲ ಒರೆಸ್ಕೊಂಡು ತಿಕ್ಕಿ ಎಲ್ಲ. ಬಟ್ ಇವಾಗ ಮತ್ತೆ ಒಂದು ಸ್ವಲ್ಪ ಆಗಿದೆ. ನಾಳೆ ಬೆಳಗ್ಗೆ ಬಿಡೋದಕ್ಕಿಂತ ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಟ್ಬಿಟ್ರೆ ಮುಗಿದೋಯ್ತು. ಇನ್ನು ಅಡುಗೆಗೆ ಏನು ಮಾಡಬೇಕು, ಸಾರು ಒಂದು ಸ್ವಲ್ಪ ಇದೆ, ಪರವಾಗಿಲ್ಲ. ಇನ್ನು ಇವತ್ತಿಗೆ ಇದಿಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಯಾಕೋ ಹಂಗೆ ಅನ್ನಿಸ್ತಿದೆ. ಸಮ್ ಲೋ ಫೀಲಿಂಗ್ ಹಾಗಾಗುತ್ತೆ ಮನುಷ್ಯರಲ್ವಾ. ಎಲ್ಲ ಟೈಮನ್ನು ಒಂದೇ ಥರ ಇರೋದಕ್ಕಾಗಲ್ಲ, ಎಲ್ಲದನ್ನು ಒಂದೇ ರೀತಿಯಾಗಿ ತಗೊಳ್ಳೋದಕ್ಕಾಗಲ್ಲ. ಎಲ್ಲ ಬಂದಿದ್ದನ್ನು ಕೂಡ ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅದು ನಮ್ಮದು ಕತೆ. ಇನ್ನು ಹಾಡು ಹಾಕ್ಕೊಂಡು ನಾವು ತಿಕ್ಕೋದು ತೊಳೆಯೋದು ಸ್ಟಾರ್ಟ್ ಮಾಡೋಣ. ವೈಟ್ ಡ್ರೆಸ್ ಗಲೀಜಾಗುತ್ತೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್. ಡ್ರೆಸ್ ಚೇಂಜ್ ಮಾಡ್ಕೊಂಡೋಕ್ಕೆ ಅಂತ ರೂಮ್ ಬಂದು ನೋಡಿದ್ರೆ ಈ ರೂಮ್ ಈ ಅವತಾರದಲ್ಲಿ ಇತ್ತು ಅಂತೇಳಿ ಇಲ್ಲೇ ಕೂತ್ಕೊಂಡೆ.
ಸೊ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಮೈಂಡ್ ಯಾಕೋ ಕ್ಲಮ್ಸ್ ಇದೆ ಅಂತ ಹೇಳಿ ಕೆಲವೊಂದಷ್ಟು ಲಾಗ್ಸ್ ನೋಡ್ತಾ ಇದ್ದೀನಿ ನಾನು ಕೂಡ. ಸೊ ಆರಾಮಾಗಿ ಲಾಗ್ಸ್ ನೋಡ್ಕೊತ ಬಟ್ಟೆ ಎಲ್ಲ ಮಾಡಿಸ್ತಾ ಇದ್ದೀನಿ. ಈ ಗುಡ್ಡೆ ಇದೆಲ್ಲ ನಂದೆ, ಇದು ಜಯಂತ್ದು, ಇದು ನಮ್ಮ ಚಿಟ್ಟಿದು, ನಮ್ಮ ಮಿಟ್ಟು ಮಿಂಚಿದೆಲ್ಲ ಹೋಯ್ತು ಒಳಗಡೆ ಒಂದು ರೌಂಡ್. ಇನ್ನೊಂದಷ್ಟಿದೆ, ಅದನ್ನು ಒಂದು ಸ್ವಲ್ಪ ಎಲ್ಲ ಮಾಡಿಸ್ಕೊಂಡು ಶಿಫ್ಟ್ ಮಾಡ್ಕೋಬೇಕು ನಾನು. ನನಗೆ ಈ ಬಟ್ಟೆ ಮಡಚಿ ಶಿಫ್ಟ್ ಮಾಡಿದೆ ಒಂಥರ ಹಿಂಸೆ. ಅದ್ರಲ್ಲಿ ಬೇರೆ ಬ್ಯಾಸ್ಕೆಟ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀನಿ, ಪ್ರತಿ ಸರಿ ತೆಗಿಬೇಕು ಹಾಕ್ಬೇಕು ಹಿಂಸೆ ಫ್ರೆಂಡ್ಸ್. ಹಂಗೆ ಆಗ್ತಿರುತ್ತೆ ಕತೆ ಆ್ಯಕ್ಚುಲಿ. ಸೊ ಏನಂತಂದರೆ ಅಂದರೆ ಮೂಡ್ ಔಟ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಜಯಂತ್ ಹತ್ರ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೆ, ಇಲ್ಲೇ ಇದ್ದಾರೆ ಎದುರುಗಡೆ. ಸೊ ಜಯಂತ್ ಹತ್ರ ಕುತ್ಕೊಂಡು ಹಾಗೆ ಶೇರ್ ಮಾಡ್ತಿದ್ದೆ ಎಲ್ಲದೂ ಕೂಡ. ಏನು ಮಮ್ಮಿ ಯಾಕೋ ಸ್ವಲ್ಪ ಮೈಂಡ್ ಆಫ್ ಆಗಿದೆ ಅಂದರೆ ಓಪನ್ ಅಪ್ ಆದರೆ ಅಟ್ಲೀಸ್ಟ್ ಅದು ಮೈಂಡಿಂದ ಹೋಗುತ್ತೆ ಅನ್ನೋದು ನಮ್ಮ ಥಾಟ್. ಯಾವಾಗಲೂ ಅಷ್ಟೇ ಸುಮ್ಮನೆ ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ ಏನು ಬಂದರೂ ಕೂಡ. ಅದರಲ್ಲೂ ನಾಳೆ ಸಾಹೇಬ್ರು ಅವ್ರದ್ದೆಲ್ಲ ಕೆಲಸಗಳಿಗೆ ಪ್ರಿಪ್ರೇಷನ್ ಬೇರೆ ಆಗ್ತಿದ್ದಾರೆ. ಸೊ ಆ ಒಂದು ಎನರ್ಜಿ ಮತ್ತು ಆ ಒಂದು ಎಕ್ಸೈಟ್ಮೆಂಟ್ ಇರಬೇಕು ನಮ್ಮ ಕೆಲಸದಲ್ಲಿ ನಮಗೆ. ಹಾಗೆ ಅವರೇನೋ ನಾಳೆ ಗಂಜಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನೆನೆ ಹಾಕೊಳ್ಳೋದೆಲ್ಲ ಮಾಡ್ತಿದ್ದಾರೆ. ಸೊ ಇವಾಗ ಬೇಜಾರಾಯಿತು ಅಂತಂದಾಗ ಅವ್ರು ಏನಂದ್ರು ಗೊತ್ತಾ? ಏನಂದೆ ಆ್ಯಕ್ಚುಲಿ ಅವರು ಮರ್ತೋಗ್ಬಿಟ್ಟಿದ್ದಾರೆ. ತುಂಬ ಜನ ನೀವೆಲ್ಲ ವಿಶ್ ಮಾಡಿದ್ರಲ್ವ, ಸೊ ಆ ವಿಶಸ್ನ ನೋಡಿ ಮತ್ತೆ ಎನರ್ಜಿ ಬೂಸ್ಟ್ ಆಯಿತು. ಸೊ ಆ ಒಂದು ಪ್ರೀತಿ ವಿಶ್ವಾಸ, ಯಾರೋ ಒಬ್ಬರು, ನೀವ್ಯಾರು ನಾನು ಯಾರು, ನಿಮ್ಮನ್ನು ಯಾರು ನೋಡೇ ಇಲ್ಲ ನಾನು. ಸೊ ಅಂಥದ್ರಲ್ಲಿ ನೀವು ಅಷ್ಟೊಂದು ಪ್ರೀತಿಯಿಂದ ವಿಶ್ ಮಾಡಿದ್ರಲ್ಲ, ಸೊ ಅದು ನನಗೆ ಖುಷಿ ಕೊಡ್ತಾ, ಅದನ್ನೇ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ತುಂಬ ಹ್ಯಾಪಿ ಸೋಲ್ ಅಂತಾರಲ್ವ, ಸೊ ಆ ಥರ ಅನ್ನಿಸ್ತು ನನಗೆ ಆ ಎಲ್ಲ ಕಮೆಂಟ್ಸ್ನ ನೋಡಿ. ಸೊ ಕೆಲವೊಬ್ರು ನನ್ನ ಹೆಸರನ್ನ ಮೆನ್ಷನ್ ಮಾಡಿ ಹೇಳಿದ್ರಿ. ಸೊ ಅದು ನನಗೆ ಸಖತ್ ಖುಷಿ ಆಯಿತು. ಯಾಕಂದ್ರೆ ಎಲ್ಲರೂ ದಿವ್ಯಾ ಮೇಡಮ್ ಅಂತ ಇರ್ಬೇಕಾದ್ರೆ ದಿವ್ಯಕ್ಕ ಹಂಗಿಂಗೆ ಅನ್ನೋವಾಗ ನನಗೆ ಜಯಂತ್ ಬ್ರೋ ಹಿಂಗೆ ಅಂದ್ರಲ್ಲ, ಅದು ನನಗೇನೋ ಸಖತ್ ಖುಷಿ ಆಯಿತು. ಅದನ್ನೇ ಶೇರ್ ಮಾಡ್ತಾ ಇದ್ದೆ. ಸೊ ಅವಾಗ ಒಂದು ಸ್ವಲ್ಪ ಮೇಡಮ್ ಅವರು ಮೂಡ್ ಆಫಿಂದ ಆನಿಗೆ ಬರ್ತಾ ಇದ್ದಾರೆ. ಏನಂದರೆ ಮೂಡ್ ಆಫ್ ಆಗಿದೆ ಅಂತಂದರೆ ನಿನಗೆ ಬಂದಿರೋ ಕಮೆಂಟ್ಸ್ ನೋಡು ಅಂತ ಹೇಳ್ತಿದ್ದಾರೆ. ಅವರು ಕಮೆಂಟ್ಸ್ ಓದ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಒಂದು ನಿಮಿಷ ಕ್ಯಾಮ್ರಾ ತಗೊಂಬ ಹೋಗು ಅಂತ ಹೇಳಿ ಕರೆದು ಇದನ್ನು ಶೇರ್ ಮಾಡಿಕೊಂಡೆ. ನಿಮ್ಮ ಕಮೆಂಟ್ಸ್ ಆ್ಯಕ್ಚುಲಿ ಅಷ್ಟು ಖುಷಿ ಕೊಡ್ತಾ ಇದೆ ಫ್ರೆಂಡ್ಸ್, ನಮ್ಮ ಮನೆ ಮತ್ತು ನಮಗೆಲ್ಲ. ಸೊ ಹಾಗಾಗಿ ಇದು ಬಟ್ಟೆ ಒಂದಿಷ್ಟು ಮಡ್ಚ್ಕೋಬೇಕೀಗ. ಇದು ಮುಗೀತು ಅಂತಂದರೆ ಸೀದಾ ಕಿಚನ್ಗೆ ಹೋಗಬೇಕು. ಆ್ಯಂಡ್ ಜಯಂತ್ ಅಲ್ಲಿ ಏನೇನೆಲ್ಲ ಪ್ರಿಪೇರ್ ಮಾಡಿದಂತ ತೋರಿಸ್ತೀನಿ ರೀ. ಸೊ ನೋಡಿ, ನಾಳೆ ಗಂಜಿಗೆ ನವಣೆ ಮತ್ತು ಸಜ್ಜೆ ಅಲ್ಲ ಮಮ್ಮಿ? ಹಾಂ, ಇದು ಸಜ್ಜೆ ಆ್ಯಂಡ್ ಇದು ನವಣೆ. ನೀಟಾಗಿ ಒಂದೊಂದು ಗ್ಲಾಸ್ ಹಾಕಿದೀಯಾ? ಓಕೆ. ಸೊ ಇದನ್ನು ನೆನೆಸಿ ಹಾಕಿದ್ರೆ ಬೆಳಗ್ಗೆಗೆ ನಮಗೆ ಗಂಜಿ ಮಾಡೋದಕ್ಕೆ ಟೇಸ್ಟಿಯಾಗೂ ಇರುತ್ತೆ, ಪ್ಲಸ್ ಚೆನ್ನಾಗಿರುತ್ತೆ. ಮತ್ತು ಅದು ನುಚ್ಚಕ್ಕೆ ಸುಮ್ಮನಿದೀವಲ್ಲ, ಅದೇನೋ ಸ್ವಲ್ಪ ನುಚ್ಚು ಮಾಡಬೇಕಿತ್ತು ಅಂತ ನಮ್ಮ ಅಮ್ಮ ಹೇಳ್ತಿದ್ದಾರೆ. ಇಲ್ಲ ಬೇಡ, ನಾಳೆಯಿಂದ ಒಂದು ಸ್ವಲ್ಪ ಸಣ್ಣ ಜಾರಲ್ಲಿ ನಾನೇ ಸ್ವಲ್ಪ ಮಿಕ್ಸಿ ಮಾಡಿ ಕೊಡಬೇಕು ಮಮ್ಮಿ. ಮಿಕ್ಸಿ ಮಾಡಿಕೊಂಡೆ ನೆನೆ ಹಾಕು, ಚೆನ್ನಾಗಾಗುತ್ತೆ. ಇನ್ನೊಂದು ಸ್ವಲ್ಪ ನುಚ್ಚು ಚೆನ್ನಾಗುತ್ತೆ. ಹೊಟ್ಟೆ ಜಾಸ್ತಿ ಹಸಿತಾ ಇತ್ತು ಅಂತ ಹೇಳಿ ಬಂದೆ, ಊಟ ಮಾಡಬೇಕು. ಫ್ರೆಂಡ್ಸ್, ಇನ್ನು ಊಟ ಮಾಡಿ ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಇದು ಕ್ಲಿಪ್ನ ನಾನು ಆ್ಯಡ್ ಮಾಡಿರೋದು. ಸೊ ನೈಟ್ ಮತ್ತು 3 ಕ್ಲಿಪ್ಸ್ ನಾನು ತೊಗೊಳ್ಳಿಲ್ಲ. ಹಾಗಾಗಿ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.